ವೃಷಭ ರಾಶಿಯವರಿಗೆ ಗುರುವಿನ ಬದಲಾವಣೆ ತಾತ್ಕಾಲಿಕವಾಗಿ ಗುರುವಿನ ಬಲ ಅಂತೇನು ಹೇಳ್ತೀವಿ, ಗುರುಬಲ ಅಂತಂತ. ವೃಷಭ ರಾಶಿಯವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ವರ್ಷ ಅಂತ ನಾನು ಯುಗಾದಿಯಲ್ಲೇ ಹೇಳಿದ್ದೇನೆ. ಈ ವರ್ಷವೆಲ್ಲೂ ಭಾಳ ಚೆನ್ನಾಗಿದೆ ಅಂತ. ಯಾಕಂದರೆ ಏಕಾದಶದಲ್ಲಿ ಶನಿ, ದ್ವಿತೀಯದಲ್ಲಿ ಗುರು, ಇನ್ನೇನು ಅವರೇ ಪೃಥ್ವಿಗೆ ನಾಯಕರು. ಅಷ್ಟು ಅನುಕೂಲವಾಗಿರ್ತಕ್ಕಂಥ ವರ್ಷ ಇದು. ಪದೇ ಪದೇ ಸಿಕ್ಕಲ್ಲ ಇದು. ಇನ್ನೊಂದು ವರ್ಷ ಕಳೆದರೆ ಶನಿಯು ಉತ್ತರ ಭಾದ್ರಕ್ಕೆ ಮುಂದೆ ಹೊರಟೋಗ್ತಾನೆ, ನಕ್ಷತ್ರ ಭೇದ ಆಗೋಗ್ತದೆ, ಆಮೇಲೆ ಸಿಕ್ಕಲ್ಲ. ಮತ್ತು ಗುರುವು ಮುಂದೆ ಹೊರಟೋಗ್ತಾನೆ. ಸೊ ದ್ವಿತೀಯದಲ್ಲಿ ಇರಬೇಕು ಗುರು. ಶನಿ ದ್ವಿತೀಯದಲ್ಲಿದ್ದರೆ ಪ್ರಯೋಜನ ಇಲ್ಲ. ಗುರು ದ್ವಿತೀಯದಲ್ಲಿರಬೇಕು, ಶನಿ ಏಕಾದಶದಲ್ಲಿರಬೇಕು. ಅಂದರೆ ಕಾಟ ಕೊಡೋನು 11ನೇ ಮನೇಲಿರಬೇಕು, ಒಳ್ಳೆ ಫಲ ಕೊಡೋನು 2ನೇ ಮನೇಲಿರಬೇಕು. ಇದ್ರ ಬ್ಯೂಟಿ ಅರ್ಥ ಮಾಡ್ಕೊಳ್ಬೇಕು ಜನ. ಅಂತಹ ಒಂದು ವರ್ಷ ಇದು ವೃಷಭ ರಾಶಿಯವರಿಗೆ. ನಾನಾ ಅವಕಾಶಗಳು ಇವಾಗ ಸ್ವಲ್ಪ ಕಡಿಮೆ ಆಗ್ತದೆ ಇದೊಂದು ತಿಂಗಳು ಅಂತಂತ. ಯಾಕಂದರೆ ಗುರುವಿನ ಬಲ 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತದೆ. ತೃತೀಯವು ಅರಿಷ್ಟ ಸ್ಥಾನ ಅಂತ ಗುರುವಿಗೆ. ಉಚ್ಚಾದ್ರಿಂದ ಅಂಥ ದೋಷಗಳೇನು ಬರೋದಿಲ್ಲ. ಅಲ್ಪ ಕಾಲದಲ್ಲಿ ನಿಮಗೆ ಇರ್ತಕ್ಕಂಥ ಕೆಲವು ಶುಭ ಕಾರ್ಯಗಳಿಗೆ ಒಂದು ಸ್ವಲ್ಪ ಡಿಲೇ ಆಗಬಹುದು ಗುರುವಿನ ಬಲ ಇಲ್ಲದೇ ಇರೋದರಿಂದ. ಯಾವುದಾದ್ರೂ ಹೊಸ ಹೂಡಿಕೆಗಳು, ಹೊಸ ಇನ್ವೆಸ್ಟ್ಮೆಂಟ್ಗಳು ಸ್ವಲ್ಪ ತಡೆದು ಮಾಡುವುದು ಒಳ್ಳೆಯದು ಗುರುವಿನ ಕಾರಣದಿಂದ ವೃಷಭ ರಾಶಿಯವರು. ಅದರ್ವೈಸ್ ತಿಂಗಳು ಭಾಳ ಒಳ್ಳೆಯದಿದೆ. ಪಂಚಮದಲ್ಲಿ ರವಿ, ಷಷ್ಠದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಇದೇ ತಿಂಗಳು ಸಿಗ್ತದೆ ವೃಷಭ ರಾಶಿಯವರಿಗೆ. ಮೇಷರಾಶಿಯವರಿಗೆ ಸೀತಾರಾಮರ ಆರಾಧನೆಯನ್ನು ಹೇಳುವುದು ಬಿಟ್ಟು ಹೋಗಿದೆ. ಮೇಷ ಮತ್ತು ವೃಷಭ ರಾಶಿಯವರು ಸೀತಾರಾಮರು ಮತ್ತು ಹನುಮಂತ ದೇವರ ವಿಶೇಷ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಗ್ರಹ ಬದಲಾವಣೆಗೆ ಅಥವಾ ಶನಿಯ ದೋಷಕ್ಕೆ ಅಥವಾ ದೇವತಾ ಅನುಗ್ರಹ ಇಲ್ಲದೇ ಇರಬೇಕಾದರೆ ಸೀತಾರಾಮರನ್ನು ಪೂಜಿಸಬೇಕು ಅಂತಂತ. ಗುರುಬಲ ಇಲ್ಲದೇ ಇರಬೇಕಾದ್ರೆ, ಗ್ರಹರು ಬದಲಾವಣೆ ಆಗುವಂಥ ತಿಂಗಳಿದ್ದರೆ ಸೀತಾರಾಮರ ವಿಶೇಷ ಆರಾಧನೆಯನ್ನು ಮಾಡೋದು. ಸ್ತೋತ್ರವು ಬಹಳ ವಿಶೇಷ. ಎಲ್ಲ ಸ್ತೋತ್ರಗಳಿಗಿಂತ ರಾಮಾಯ, ರಾಮಭದ್ರಾಯ, ರಾಮಚಂದ್ರಾಯ ವೇಧಸೆ, ರಘುನಾಥಾಯ, ನಾಥಾಯ, ಸೀತಾಯಾ ಪತಯೇ ನಮಃ, ಈ ರೀತಿಯ ಅನೇಕ ಸ್ತೋತ್ರಗಳು ರಾಮನ ವಿಷಯದಲ್ಲಿ ಉಂಟು. 2 ಲೈನಿನ ಸ್ತೋತ್ರವನ್ನು. ಎಲ್ಲದಕ್ಕಿಂತ ವಿಶೇಷ ಕಲಿ ಸಂತರಣ ಮಂತ್ರ ಅಂತ ಕರಿತೇವೆ. ಹರೇ ಕೃಷ್ಣ ಮಂತ್ರ ಅಂತಂತೇನು ಪ್ರಸಿದ್ಧಿ ಇದೆ.